ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಫ್ರೆಂಡ್ಸ್ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಆ್ಯಪ್ನ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ ನೀವು ಪ್ರತಿದಿನ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ 1,000 2,000 ಅರ್ನಿಂಗ್ ಮಾಡ್ಬೋದು. ಸೊ ಈ ಒಂದು ಆ್ಯಪ್ನ ಹೆಸರು ಬಂದುಬಿಟ್ಟು ಚಾಯ್ಸ್ ಫಿಂಕ್ಸ್ ಅಂತ. ಸೊ ಈ ಆ್ಯಪಲ್ಲಿ ನೀವು ಒಂದು ರೆಫರಿಗೆ ₹500 ಅರ್ನಿಂಗ್ನ ಮಾಡ್ಬೋದು. ಒಬ್ಬರಿಗೆ ನೀವು ಶೇರ್ ಮಾಡಿದ್ರೆ ನಿಮಗೆ ₹500ವರೆಗೂ ಅರ್ನಿಂಗ್ ಸಿಗುತ್ತೆ. ಸೊ ಈ ಆ್ಯಪಲ್ಲಿ ನೀವು ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಸೊ ಗಾಯ್ಸ್ ನೋಡಿ, ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ಗಾಯ್ಸ್ ನೋಡಿ, ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಒಂದು ಆ್ಯಪಲ್ಲಿ ನೀವು ರೆಫರ್ ಮಾಡೋ ಮುಖಾಂತರ ಅರ್ನಿಂಗ್ ಮಾಡಬೇಕು ಅಂದರೆ ನಿಮ್ಮ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಜಸ್ಟ್ ನೀವು ಒಂದು 10 ನಿಮಿಷದಲ್ಲಿ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸಿಂಪಲಾಗೇ ಇರುತ್ತೆ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದರ ಬರ್ತಿಲ್ಲಿ ಹಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ಸೈನ್ ಅಪ್ ಅಂತ ಇದೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ನಿಮಗೆ ಈ ಥರ ಬರುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ರೆಫರಲ್ ಕೋಡ್ ಅಂತ ಇರುತ್ತೆ. ಸೊ ಇದನ್ನು ನೀವು ಕಂಪಲ್ಸರಿಯಾಗಿ ಎಂಟರ್ ಮಾಡ್ಕೊಳ್ಳೇಬೇಕು. ಎಂಟರ್ ಮಾಡಿಕೊಂಡ್ರೆ ನಿಮಗೆ ₹500 ಬೋನಸ್ ಅನ್ನೋದು ಸಿಗುತ್ತೆ. ಸೊ ನೀವು ರೆಫರಲ್ ಕೋಡ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಾದಮೇಲೆ OTP ಬರುತ್ತೆ. OTP ಎಂಟರ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ, ಪರ್ಮಿಷನ್ಸ್ಗಳು ಬರುತ್ತೆ. ಸೊ ಅಲೋ ಮಾಡಿ ಎಲ್ಲ ಪರ್ಮಿಷನ್ಸ್ನು. ನೆಕ್ಸ್ಟ್ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಓಕೆ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಿ. ಓಕೆ, ಸೊ ನಿಮ್ಮ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ನಿಮಗೆ ಮತ್ತೆ ಈ ಥರ ಬರುತ್ತೆ, ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ಸು, ಅಕ್ಯುಪೇಷನು, ಸೊ ಎಜುಕೇಷನ್ ಕ್ವಾಲಿಫಿಕೇಷನು, ಆ್ಯನ್ಯುವಲ್ ಇನ್ಕಮ್ಮು. ಸೊ ಈ ಎಲ್ಲ ಡೀಟೇಲ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು, ಸೆಲ್ಫಿ ತೊಗೊಳ್ಳೋದಿರುತ್ತೆ. ಅದಾದಮೇಲೆ ನಿಮ್ಮ ಸಿಗ್ನೇಚರು, ಅದಾದಮೇಲೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಈ ಎಲ್ಲ ಸ್ಟೆಪ್ಸ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡ್ಕೋಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ನೋಡ್ತಾ ಇರ್ಬೋದು ಗೆಟ್ ಯುವರ್ ಡಾಕ್ಯುಮೆಂಟ್ಸ್, ಅಲೋ ಕ್ಲಿಕ್ ಮಾಡಿ. ಓಕೆ, ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು OTP ವೆರಿಫಿಕೇಷನ್ ಇರುತ್ತೆ. ಸೊ ಅದಾದಮೇಲೆ ನಿಮ್ಮ ಒಂದು ಡಿಜಿಲಾಕರ್ ಪಿನ್ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ, ಅಲೋ ಮಾಡಿ. ಸೊ ಅದಾದಮೇಲೆ ಈ ಥರ ಬರುತ್ತೆ. ಮತ್ತು ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಫೆಚ್ ಡಾಕ್ಯುಮೆಂಟ್ ಅಂತ ಇದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಪ್ಯಾನ್ ಕಾರ್ಡ್ ಇರ್ತಾರೆ ನೋಡಿ, ಅದ್ರದ್ದು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಸೆಲ್ಫಿನ ತೊಗೋಬೇಕಾಗುತ್ತೆ. ಸೆಲ್ಫಿ ತೊಗೊಳ್ಳಿ. ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ, ನಿಮ್ಮ ಒಂದು ಸಿಗ್ನೇಚರ್ ಮಾಡಬೇಕಾಗತ್ತೆ. ಸೊ ಡಿಜಿಟಲಾಗಿ ನೀವು ಸೈನ್ ಮಾಡ್ಬೋದು. ಅದಾದಮೇಲೆ KYC ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮಗೆ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಹೆಸರು, ತಂದೆ ತಾಯಿ ಹೆಸರು. ಅದಾದಮೇಲೆ ನೀವು ನಾಮಿನಿನ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಅಕೌಂಟ್ ನಂಬರು, ಅದಾದಮೇಲೆ IFSC ಕೋಡ್ ಇವೆಲ್ಲ. ಓಕೆ, ಸೊ ನೆಕ್ಸ್ಟ್ ಈ ಥರ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯಾಶು, ಈಕ್ವಿಟಿ ಇವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ಕಮ್ ಪ್ರೂಫ್ ಮುಗಿಯುತ್ತೆ. ಅದಾದಮೇಲೆ ಇಲ್ಲಿ SBI ಇರುತ್ತೆ. ಓಕೆ, ಫೆಚ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಸಿಗುತ್ತೆ. ಓಕೆ, ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಾದಮೇಲೆ ಲಾಸ್ಟ್ಗೆ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಮತ್ತೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು OTP ವೆರಿಫೈ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಮುಗಿಯುತ್ತೆ. ಓಕೆ, OTP ಈ ಥರ ಎಂಟರ್ ಮಾಡಿಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ಮುಗೀತು. ಸೊ ನಿಮಗೆ ಈ ಥರ ಬರುತ್ತೆ. ಬಂದಮೇಲೆ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ. 1 ದಿನ ಅಥವಾ 2 ದಿನದಲ್ಲಿ ಅಕೌಂಟು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ತಕ್ಷಣ ನೀವು ನಿಮ್ಮ ಅಕೌಂಟಿಂದ ರೆಫರ್ ಆ್ಯಂಡ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಅಕೌಂಟ್ ಆ್ಯಕ್ಟಿವೇಟ್ ಆದಮೇಲೆ ನಿಮ್ಮ ಒಂದು ಅರ್ನಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ ನೋಡಿ, ₹500. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ ₹500 ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ನೋಡಿ ಕೆಳಗಡೆ ವಾಟ್ಸಪ್ ಅಂತ ಇದೆ. ವಾಟ್ಸಪ್ ಮುಖಾಂತರ ಶೇರ್ ಮಾಡೋ ಮುಖಾಂತರ ನೀವು ರೆಫರ್ ಮಾಡೋ ಮುಖಾಂತರ ಅರ್ನ್ ಮಾಡ್ಬೋದು. ನೀವು ರೆಫರ್ ಮಾಡಿದವರು ಈ ಒಂದು ಆ್ಯಪಲ್ಲಿ ಜಾಯ್ನ್ ಆಗಿಬಿಟ್ಟು ಅವ್ರ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಆ್ಯಪಲ್ಲಿ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಆವಾಗ ನಿಮಗೆ ರೆಫರಲ್ ಅರ್ನಿಂಗ್ ಅನ್ನೋದು ಸಿಗುತ್ತೆ. ನೀವು ರೆಫರ್ ಮಾಡಿದ್ರೆ ಒಂದು ಆ್ಯಪಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ವೆರಿಫೈ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗುತ್ತೆ. ಸೊ ಇಲ್ಲಿ ಟ್ರ್ಯಾಕ್ ರೆಫರಲ್ ಅಂತ ಇದೆ. ಇಲ್ಲಿ ನಿಮ್ಮ ರೆಫರಲ್ಸ್ನ ನೀವು ಟ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಇಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ನೀವು ರೆಫರ್ ಮಾಡಿದವರು ಹೇಳ್ತೀರಲ್ಲ, ಸಿಂಪಲ್ಲಾಗಿ ಅವ್ರ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡಬೇಕು. ಆವಾಗ ನಿಮಗೆ ರೆಫರಲ್ ಅಮೌಂಟ್ ₹500 ಸಿಗುತ್ತೆ. ಓಕೆ, ಈ ರೀತಿ ನೀವು ರೆಫರ್ ಮಾಡೋ ಮಾತ್ರ ಅರ್ನಿಂಗ್ ಮಾಡ್ಬೋದು. ನೀವು ರೆಫರ್ ಮಾಡಿರೋ ಅಮೌಂಟ್ ಈಸಿಯಾಗಿ ಆ್ಯಡ್ ಆಗುತ್ತೆ ಅಕೌಂಟ್ಗೆ. ಸೊ ಆ ಅಮೌಂಟ್ನ ನೀವು ಈಸಿಯಾಗಿ ವಿಡ್ರಾ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ಒಂದು ಆ್ಯಪಲ್ಲಿ ನೀವು ರೆಫರ್ ಆ್ಯಂಡ್ ಅರ್ನಿಂಗ್ನ ಮಾಡ್ಬೋದು. ನಿಮ್ಮ ಅಕೌಂಟ್ನ ವಿಡ್ರಾ ಮಾಡ್ಕೋಬೇಕಂದ್ರೆ ಇಲ್ಲಿ ಫಂಡ್ಸ್ ಅಂತ ಇದೆ ನೋಡಿ, ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ.
ವಿಡ್ರಾ ಅಂತದೆ, ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡ್ರಾ ಮಾಡ್ಕೋಬೋದು. ಸ್ಟಾರ್ಟಿಂಗ್ ನೀವೇನು ಎಂಟರ್ ಮಾಡಿರ್ತಾರೆ ನೋಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಸೊ ಅದೇ ಬ್ಯಾಂಕಿಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ಒಂದು ಆ್ಯಪಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ, ವಿಡ್ರಾ ಮಾಡೋದು ಕೂಡ ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ, ಟ್ರೇಡಿಂಗ್ ಮಾಡೋದು ಕೂಡ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಹ್ಯಾಡ್ ಫಂಡ್ಸ್ ಅಂತ ಇದೆ, ಫಂಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಅಮೌಂಟ್ನ ಆ್ಯಡ್ ಮಾಡಿಕೊಂಡು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದ್ದರೆ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಪ್ನ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, 100% ಪೇಮೆಂಟ್ ಕೊಡುತ್ತೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.